ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2 ಹೆಲ್ತಿ ಡ್ರಿಂಕ್ಸ್ನ ನೋಡ್ತಾ ಇದ್ದೀವಿ. ಒಂದು ಸ್ಕಿನ್ಗೆ ಹೆಲ್ಪ್ ಆಗುವಂಥದ್ದು, ಇನ್ನೊಂದು ಬೋನ್ಗೆ ಹೆಲ್ಪ್ ಆಗುವಂಥದ್ದು. ಮೊದಲನೇದಾಗಿ ಸ್ಕಿನ್ಗೆ ಹೆಲ್ಪ್ ಆಗುವಂಥ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ. ಈ ಕಲ್ಲಂಗಡಿ ಹಾಗೂ ಸೌತೆಕಾಯಿ ನಮ್ಮ ದೇಹವನ್ನು ಯಾವಾಗಲೂ ಹೈಡ್ರೇಟ್ ಆಗಿ ಇರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿ ಹೈಡ್ರೇಟ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಹಾಗೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗೋದಿಲ್ಲ. ಇವೆರಡನ್ನು ಸೇವನೆ ಮಾಡೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಹಾಗೂ ಎಕ್ಸ್ಕ್ರೀಷನ್ ಸಿಸ್ಟಮ್ ಎರಡಕ್ಕೂ ಕೂಡ ತುಂಬ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ಗಳು ಸಹ ಇದನ್ನು ಸೇವನೆ ಮಾಡ್ಬೋದು, ಏಕೆಂದರೆ ಇದು ನ್ಯಾಚುರಲ್ ಆಗಿ ಲೋ ಶುಗರ್ನ ಇದು ಹೊಂದಿರುತ್ತೆ. ಸಕ್ಕರೆನ ನಾವು ಡೈಲಿ ಬೇಸಿಸ್ ಮೇಲೆ ಆದಷ್ಟು ಕಮ್ಮಿನೇ ಬಳಸಬೇಕು. ಸೊ ಅದರಿಂದ ನಾವು ಇದರಲ್ಲಿ ಕಲ್ಲು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, 3 ಇಂಗ್ರೀಡಿಯೆಂಟ್ನ ಹಾಕಿ ಜ್ಯೂಸರಲ್ಲಿ ಗ್ರೈಂಡ್ ಮಾಡಿದ್ರೆ ಆಯಿತು. ಮಕ್ಕಳು ಕುಡಿತಿರೋದ್ರಿಂದ ನಾವು ಈ ಥರ ಸೋಸ್ಕೋತಾ ಇದ್ದೀವಿ. ಇದನ್ನು ಸೋಸೋದ ಮೇಲೆ ಸಿಗುತ್ತಲ್ಲ, ಅದನ್ನು ನಾವು ಫೇಸ್ ಪ್ಯಾಕ್ ರೀತಿ ಕೂಡ ಹಚ್ಬೋದು, ಹಾಗೆ ದೊಡ್ಡವರು ಅದನ್ನು ಹಾಗೆ ಸೇವನೆ ಮಾಡ್ಬೋದು. ವಾಟರ್ ಮೆಲನ್ ಸೀಡ್ಸಲ್ಲೂ ಅನೇಕವಾದ ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡಿದ್ರಲ್ಲ, ಜಸ್ಟ್ 3 ಇಂಗ್ರೀಡಿಯೆಂಟ್ ಮಾಡಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಹೇಗೆ ಮಾಡಿದ್ವಿ ಅಂತ. ನಮ್ಮ ಸ್ಕಿನ್ಗೆ ಇದು ತುಂಬ ಒಳ್ಳೆಯದು. ವೀಕ್ಲಿ ಟ್ವೈಸ್ ಇದನ್ನು ಕುಡಿತಾ ಬಂದರೆ 1-2 ಮಂತ್ಸ್ ಒಳಗಡೆ ನಮ್ಮ ಸ್ಕಿನ್ ಹೆಲ್ತಲ್ಲಿ ಡಿಫ್ರೆನ್ಸ್ನ ನಾವು ಕಾಣ್ಬೋದು. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡೋಕ್ಕೆ ಒಂದು ಡ್ರಿಂಕ್ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡ್ವಿ. ಇವಾಗ ನಮ್ಮ ಬೋನ್ ಹೆಲ್ತ್ಗೆ ಒಂದು ಡ್ರಿಂಕ್ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು ನೋಡಿ, ಹಾಲಲ್ಲಿ ಇದನ್ನು ಓವರ್ನೈಟ್ ನೆನೆಸಿಟ್ಟಿರೋ ಖರ್ಜೂರ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ಹಾಗೂ ಸೋಂಪಿನ ಕಾಳು. ನಮ್ಮ ಹಳೆ ವಿಡಿಯೋ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಡ್ರೈ ಫ್ರೂಟ್ಸ್ನೆಲ್ಲ ಉಪಯೋಗಿಸ್ಕೊಂಡು ನಾವು 2 ರೀತಿಯ ಯಮ್ಮಿಯಾದ ಒಂದು ಸ್ವೀಟ್ ಮಾಡಿ ತೋರಿಸಿದ್ದೀವಿ. ಅದರಲ್ಲಿ ಅದರ ಯೂಸಸ್ ಕೂಡ ನಾವು ತಿಳಿಸಿದ್ದೀವಿ. ಈ ಖರ್ಜೂರ ಮತ್ತು ದ್ರಾಕ್ಷಿ ನಮ್ಮ ರಕ್ತದ ಸಮಸ್ಯೆಗೆ ಇದು ತುಂಬ ಒಳ್ಳೆಯದು. ಅನಿಮಿಯಾನ ಇದು ಕಂಟ್ರೋಲ್ ಮಾಡುತ್ತೆ. ಹಾಗೂ ಈ ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ನಮ್ಮ ಓವರಾಲ್ ಹೆಲ್ತ್ಗೆ ಡ್ರೈ ಫ್ರೂಟ್ಸ್ಗಳೆಲ್ಲ ಒಳ್ಳೆಯದು. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ, ಸ್ಕಿನ್ ಹೆಲ್ತ್ಗೆ, ಬೋನ್ ಹೆಲ್ತ್ಗೆ, ಐ ಹೆಲ್ತ್ಗೆ ಎಲ್ಲವೂ ಕೂಡ ಇದು ಒಳ್ಳೆಯದು. ನಮಗೆ ಇಮ್ಯುನಿಟಿ ಶಕ್ತಿನ ಇದು ಜಾಸ್ತಿ ಮಾಡುತ್ತೆ. ಈ ಸೋಂಪುಗಳನ್ನ ಏಕೆ ಹಾಕಿದ್ದೀವಿ ಅಂತಂದರೆ, ಇದು ಅಷ್ಟೇ ನಮ್ಮ ಡೈಜೆಷನ್ಗೆ ಒಳ್ಳೆಯದು. ಹಾಗೆ ಒಂದು ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಟೇಸ್ಟ್ನೂ ಕೂಡ ಇದು ಎನ್ಹ್ಯಾನ್ಸ್ ಮಾಡುತ್ತೆ. ಹಾಲು ಗೊತ್ತಿರೋ ಹಾಗೆ ಗುಡ್ ಸೋರ್ಸ್ ಫಾರ್ ಪ್ರೋಟೀನ್ ಆ್ಯಂಡ್ ಕ್ಯಾಲ್ಶಿಯಮು. ಇದು ಮಕ್ಕಳಿಗೆ ಬೋನ್ ಹೆಲ್ತ್ಗೆ ಒಳ್ಳೆಯದು. ಹಾಗೂ ಒಂದು ಹೆಲ್ತಿ ಬಾಡಿ ವೇಟ್ನ ಇದು ಗೇನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೋಡಿ, ಇದರಲ್ಲೂ ನಾವು ಸಕ್ಕರೆನ ಯೂಸ್ ಮಾಡ್ತಿಲ್ಲ, ಬೆಲ್ಲ ಹಾಕ್ತಾಯಿದ್ದೀವಿ. ಇದು ಸಹ ನಮ್ಮ ಮೂಳೆಯ ಶಕ್ತಿಗೆ ತುಂಬ ಒಳ್ಳೆಯದು. ನೋಡಿ, ಎಲ್ಲವನ್ನು ಹಾಕಿ ಜ್ಯೂಸರಲ್ಲಿ ಗ್ರೈಂಡ್ ಮಾಡಿದ್ರೆ ಆಯಿತು. ಜಸ್ಟ್ ಓವರ್ನೈಟ್ ನೆನೆಸ್ಕೊಬಿಟ್ರೆ ಈಸಿ ಆ್ಯಂಡ್ ಎಮ್ಮಿಯಾದ ನಮ್ಮ ಮೂಳೆಯ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಅದ್ಭುತವಾದ ಡ್ರಿಂಕ್ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಕಿನ್ಗೆ ಹೆಲ್ಪ್ ಆಗುವಂಥದ್ದು, ಒಂದು ಮೂಳೆಗೆ ಹೆಲ್ಪ್ ಆಗುವಂಥ 2 ಡ್ರಿಂಕ್ನ ನಾವು ಹೇಗೆ ಮಾಡಿದ್ವಿ ಅಂತ ತೋರಿಸಿದ್ವಿ. ನಮ್ಮ ಚಾನಲ್ನ ಚೆಕ್ ಮಾಡಿ, ಇನ್ನೂ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು 2 ಯಮ್ಮಿಯಾದ ಸ್ವೀಟ್ ಮಾಡಿ ತೋರಿಸಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.